ನೋಡೋಬ್ರೆ ಯಾವ ಖರ್ಚು ಇರಬಾರ್ದು, ಒಂದು ಖರ್ಚು ಇರಬಾರ್ದು ಅಂತಂದರೆ ಒಂದ್ಸತಿ ಈ ಟೆಂಪಲ್ನ ವಿಸಿಟ್ ಮಾಡಿ ನೋಡಿ. ನನಗೆ ಗೊತ್ತಾಗಿ ಇಲ್ಲ ಅಷ್ಟೇನು ಜಾಸ್ತಿ ಕಾಸೇನು ತೊಗೊಳೋದೇ ಇಲ್ಲ. ಬಟ್ ನಾವೇನಾದರೂ ಸ್ನ್ಯಾಕ್ಸ್ ತೊಗೋಬೇಕು, ಸಮಥಿಂಗ್ ನೀರು ಬಾಟಲ್ ತೊಗೋಬೇಕಂದ್ರೆ ಮಾತ್ರ ನಾವು ಅದರಲ್ಲಿ ಅಮೌಂಟ್ ಪೇ ಮಾಡೋತ್ತಿರುತ್ತೆ. ಅಷ್ಟು ಬಿಟ್ಟರೆ ಬೇಕಿದ್ದು ಏನಿರಲ್ಲ. ವಿಡಿಯೋ ಇದರಿಂದ ಹಿಂದ್ಗಡೆ ನೋಡೋ ಸೇಮ್ ಅದೇ ಥರ ಇರುತ್ತೆ. ಬಟ್ ತುಂಬ ಚೆನ್ನಾಗಿದೆ ಇದು. ಯಾಕಂದ್ರೆ ನೀವು ನೋಡ್ಬೋದು, ಹಿಂಗೆ ನೋಡಿದ್ರೆ ನಿಮ್ಮೊಂದು ಮ್ಯಾಕ್ಸಿಮಮ್ ಒಂದು ಶೇಡ್ ಥರ ಕಾಣಿಸುತ್ತೆ. ರೈಟ್ ಸೈಡಲ್ಲಿ ರೈಟ್ ಸೈಡ್ ಇರೋದು ಬಂದ್ಬಿಟ್ಟು ಇದೇ ನಾವು ಅಷ್ಟೇ ಈಗ ಟೆಂಪಲ್ ಹತ್ತಬೇಕಂತೇಳಿ ಬಂದಿರೋದು ಬೆಟ್ಟ ಒಳಗಡೆ. ಮತ್ತು ಏನೇನು ದೇವ್ರು ಇರುತ್ತೆ ಅಂತೇಳಿ ಹಾಕಿದ್ದಾರೆ. ಧ್ಯಾನ ಲಿಂಗ ಇದೆ. ಬಟ್ ಅದರದ್ದು ನನ್ನ ಕೈ ಫುಲ್ ವೀಡಿಯೋ ಹಾಕೋಕ್ಕಾಗಲಿಲ್ಲ, ಯಾಕಂದ್ರೆ ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ. ಅದು ಫೋಟೋ ಅಟ್ಯಾಚ್ ಮಾಡಿರ್ತೀನಿ ನೋಡಿ, ಮಿಸ್ ಮಾಡಿಲ್ಲದೆ. ಅಷ್ಟು ಚೆನ್ನಾಗಿದೆ ಪ್ಲೇಸಸ್ ಬಂದು. ಯಾಕಂದರೆ ಇದು ಒಂದು ಈಶಾ ಫೌಂಡೇಶನ್ ಟೆಂಪಲ್ ಕಡೆಯಿಂದನೇ ಕರ್ಕೊಂಡು ಹೋಗ್ತಾರೆ. ಅದು ಮಾರ್ಚ್ 25 ಕರ್ಕೊಂಡು ಹೋಗ್ತಾರೆ. ನೀವು ಯಾರಾದರೂ ಹೋಗ್ಬೇಕಂತಂದರೆ ಅಲ್ಲಿ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ.